ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇಂದಿನ KS ಮೇನಿಯಾ ಚಾನಲ್ನಲ್ಲಿ ನಾವು KPTCL ಜೂನಿಯರ್ ಅಸಿಸ್ಟೆಂಟ್ ಇಂಗ್ಲೀಷ್ ಕ್ಲಾಸ್ನ ಮುಂದುವರಿದ ಭಾಗವನ್ನು ನೋಡೋಣ. ಈಗಾಗಲೇ ನಾವು ಹಿಂದಿನ ಕ್ಲಾಸ್ನಲ್ಲಿ 10 ಶಬ್ದಗಳನ್ನು ಅದರ ಜೊತೆ ಅದರ ಮೇನ್ ರೂಟ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ನಾನು ಮೊನ್ನೆ ಯೋಚನೆ ಮಾಡ್ತಿದ್ದೆ, ಯಾವುದಾದ್ರೂ ಕ್ವಶನ್ಸ್ಗಳು ಹಿಂದಿನ ಎಕ್ಸಾಮ್ಸ್ನಲ್ಲಿ ಏನಾದರೂ ಕೇಳಿದ್ದಾರಾ ಅಂತಂದು. ಆಗ ನಾನು ನೋಡಿದಾಗ ನನಗೆ 4 ಕ್ವಶನ್ಗಳು ಸಿಕ್ಕವು. ನಾವು ಈ ಕ್ವಶನ್ಗಳು ಯಾವುವು ಅನ್ನೋದನ್ನು ಒಂಚೂರಾಗಿ ಡಿಸ್ಕಸ್ ಮಾಡಿಬಿಡೋಣ ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಕ್ಕಿಂತ ಮುಂಚೆ. ಅದನ್ನು ಇಲ್ಲಿ ಹೇಳ್ತೀನಿ ನೋಡಿ. 69th ಕ್ವಶನ್, ಇದರಲ್ಲಿ 2011 FDA ಪೇಪರಿಂದ 3 ಕ್ವಶನ್ ಮತ್ತು 2019 FDA ಕ್ವಶನಿಂದ 1 ಕ್ವಶನ್ ಇದೆ. ಈಗ ನಾವು ಆಲ್ರೆಡಿ ನೋಡಿದ್ದೀವಿ, ಫಿಲಾಂಥ್ರೋಪಿಸ್ಟ್ ಡ್ಯಾಶ್ ಈಸ್ ಪ್ರಾಪರ್ಟಿ ಟು ದ ಪೂರ್ ಅಂತ ಕೇಳಿದ್ದಾರೆ ಕ್ವಶನ್ನಲ್ಲಿ. ನಮಗೆ ಫಿಲಾಂಥ್ರೋಪಿಸ್ಟ್ ಪದದ ಅರ್ಥ ಗೊತ್ತೇ ಇಲ್ಲ ಅಂದಿದ್ದರೆ ಆವಾಗ ಇದಕ್ಕೆ ನಾವು ಉತ್ತರವನ್ನು ಗೆಸ್ ಮಾಡೋದು ಸಹಿತ ನಮಗೆ ತುಂಬ ಕಷ್ಟ ಆಗ್ತಿತ್ತು. ನಮಗೆ ಫಿಲಾಂಥ್ರೋಪಿಸ್ಟ್ ಅರ್ಥ ಗೊತ್ತಿದೆ, ದಾನಿ ಅಂತ. ದಾನಿ ಅವನ ಆಸ್ತಿಯನ್ನು ಏನು ಮಾಡ್ತಾನೆ? ದಾನ ಮಾಡ್ತಾನೆ. ಅದನ್ನೇ ಉತ್ತರದಲ್ಲಿ ಮೇಕ್ಸ್ ಓವರ್. ಎ ಫಿಲಾಂಥ್ರೋಪಿಸ್ಟ್ ಮೇಕ್ಸ್ ಓವರ್ ಇಸ್ ಪ್ರಾಪರ್ಟಿ ಟು ದ ಪೂರ್ ಅಂತ ಟಿಕ್ ಹಾಕಬೇಕು. ಆನ್ಸರ್ ಇಲ್ಲಿ 2 ಆಗುತ್ತೆ. ಅದೇ ರೀತಿಯಾಗಿ 15ನೇ ಕ್ವಶನನ್ನು ನೋಡಿ. ವಿ ವರ್ ಲೆಫ್ಟ್ ವಿತ್ ನೋ ಡ್ಯಾಶ್ ಬಟ್ ಟು ವಾಕ್ ಇನ್ ದ ರೇನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ ಇದೆ, ಆಲ್ಟರ್, ಅಲ್ಟ್ರಾ, ಇನ್ ಅಂತ. ವಿ ವರ್ ಲೆಫ್ಟ್ ವಿತ್ ನೋ. ಆಲ್ಟರ್ ಅಂದರೆ ಏನಂತ ಹೇಳಿದ್ದೀನಿ? ಬೇರೆ. ಆದ್ದರಿಂದ ವಿ ವರ್ ಲೆಫ್ಟ್ ವಿತ್ ನೋ ಆಲ್ಟರ್ನೇಟಿವ್ ಅಂದರೆ ನಮಗೆ ಬೇರೆ ದಾರಿ ಇರಲಿಲ್ಲ. ಆದ್ದರಿಂದ ವಿ ವರ್ ಲೆಫ್ಟ್ ವಿತ್ ನೋ ಆಲ್ಟರ್ನೇಟಿವ್ ಬಟ್ ಟು ವಾಕ್ ಇನ್ ದ ರೇನ್. ನಮ್ಮ ಹತ್ರ ಯಾವುದೇ ಬೇರೆ ದಾರಿ ಇದ್ದಿಲ್ಲ, ನಮಗೆ ಮಳೆಯಲ್ಲಿ ನಡೆಯಲೇಬೇಕಾದ ಅನಿವಾರ್ಯತೆ ಇತ್ತು ಅನ್ನೋ ಅರ್ಥ ಕೊಡುತ್ತೆ ಈ ಸೆಂಟೆನ್ಸ್. ಅದಕ್ಕೆ ಆದ್ದರಿಂದ ಆನ್ಸರ್ 1. ಅದೇ ರೀತಿಯಾಗಿ ಅಸೆಟಿಕ್ಗೆ ಸಮಾನಾರ್ಥಕ ಪದವನ್ನು ನೋಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಅಸೆಟಿಕ್ ಅಂತಂದರೆ ನಾವು ಸಂತನ ರೀತಿಯಲ್ಲಿ ಇರುವುದು ಅಂತ ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ ಅವನ ಮಾರ್ಗದಲ್ಲಿ. ಅದಕ್ಕೆ ಸಮಾನಾರ್ಥಕ ಪದ ಯಾವುದಂತಂದರೆ ಅಸ್ಟಿರ್ ಅಂತ ಆಗುತ್ತೆ. ಅದು ಅದೇ ರೀತಿಯಾದ ಮೀನಿಂಗನ್ನು ಕೊಡುತ್ತೆ. ಇದಕ್ಕೆ ಇನ್ನೊಂದು ಮೀನಿಂಗ್ ಫ್ರೂಗಲ್ ಅಂತಲೂ ಕೊಡ್ಬೋದು. ಅಂದರೆ ದುಡ್ಡನ್ನು ಹಿತಮಿತವಾಗಿ ಬಳಸೋದಕ್ಕೆ ಫ್ರೂಗಲ್ ಅಂತ ಹೇಳ್ತೀವಿ. ಅಷ್ಟೂರು ಅನ್ನೋದು ಅವ್ರ ಹತ್ರ ಇರ್ತಕ್ಕಂಥ ಯಾವುದೇ ವಸ್ತುವನ್ನು ಹಿತಮಿತವಾಗಿ ಬಳಸ್ತಾರೆ, ಅದು ಒಂದು ರೀತಿ ಸಂತನ ಥರ ಅನ್ನೋದು. ಇನ್ನೊಂದು ನಾವಿಲ್ಲಿ ನೋಡಬೇಕು, ದ MP ಫೇಸ್ಡ್ ದ ಆ್ಯಂಗ್ರಿ ಮೀಡಿಯಾ ಆ್ಯಂಡ್ ಅಡ್ರಾಯ್ಟ್ಲಿ ಅವಾಯ್ಡೆಡ್ ಆಲ್ ದ ಅಕ್ವರ್ಡ್ ಕ್ವಶನ್ಸ್. ಈ ಸೆಂಟೆನ್ಸ್ನ ಮೀನಿಂಗ್ ಏನಂತಂದರೆ MP ಅಂದರೆ ಸಂಸದ ಮೀಡಿಯಾ ಚಾನಲ್ನ ಫೇಸ್ ಮಾಡ್ತಾನೆ, ಮೀಡಿಯಾವನ್ನು ಎದುರಿಸ್ತಾನೆ ಮತ್ತು ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಅಡ್ರಾಯ್ಟ್ಲಿ ಅವನು ಉತ್ತರ ಕೊಡ್ತಾನೆ ಅಂತಂದು. ಅಂದರೆ ಅಡ್ರಾಯ್ಟ್ಲಿ ಅಂದರೆ ಕ್ಲೆವರ್ಲಿ. ನೋಡಿದ್ವಿ, ಡೆಕ್ಸ್ಟರ್ಗೆ ಇನ್ನೊಂದು ಮೀನಿಂಗ್ ಅಡ್ರಾಯ್ಟ್ ಅಂತ ನಾವೀಗ ಆಲ್ರೆಡಿ ನೋಡಿದ್ವಿ. ಆದ್ದರಿಂದ ಅಡ್ರಾಯ್ಟ್ಲಿ ಅಂದರೆ ಸ್ಕಿಲ್ಫುಲ್ ಅಂತಲೂ ಹೇಳಿದ್ವಿ. ಅದಕ್ಕೆ ಇನ್ನೊಂದು ಅರ್ಥ ಕ್ಲೆವರ್ಲಿ ಅಂದರೆ ಒಬ್ಬ ಸಂಸದ ಮಾಧ್ಯಮದವರು ಕೇಳುವ ಪ್ರಶ್ನೆಗೆ ತುಂಬ ಕ್ಲೆವರಾಗಿ ನೈಜತೆಯಿಂದ ಉತ್ತರವನ್ನು ಕೊಟ್ಟು ಆ ಪ್ರಶ್ನೆಗಳನ್ನು ದೂರ ಉಳಿತಾನೆ ಅಂತ ಅರ್ಥ ಕೊಡುತ್ತೆ. ಆದ್ದರಿಂದ ಇದರಲ್ಲಿ ಆನ್ಸರ್ ಕ್ಲೆವರ್ಲಿ ಅನ್ನೋದನ್ನು ನಾವು ಟಿಕ್ ಮಾಡಬೇಕಾಗುತ್ತೆ. ನಮಗೆ ಬೇಸ್ ಪದಗಳು ಗೊತ್ತಿರೋದ್ರಿಂದ, ಅಂದರೆ ರೂಟ್ ಪದಗಳು ಗೊತ್ತಿರೋದ್ರಿಂದ ಈ ಕ್ವಶನ್ಸನ್ನು ಸಾಲ್ವ್ ಮಾಡಲಿಕ್ಕೆ ಎಷ್ಟು ಹೆಲ್ಪ್ ಆಯಿತು ಅನ್ನೋದನ್ನು ನಾವೀಗ ನೋಡಬೇಕಾಗುತ್ತೆ. ಈಗ ನಾವು ಇವತ್ತಿನ ಕ್ಲಾಸ್ನಲ್ಲಿ ಏನು ಕಲಿಯೋಣ ಅಂತಂದರೆ, ಡಾಕ್ಟರ್ಸ್ಗಳನ್ನು ಅವರ ಪ್ರೊಫೆಷನ್ನಿಂದ ಯಾವ ರೀತಿ ಕರೀತಾರೆ ಅನ್ನೋದನ್ನು ನಾವು ನೋಡೋಣ. ಈಗ ಡಾಕ್ಟರ್ಸ್ನ ಯಾವ ರೀತಿ ಅವ್ರ ಪ್ರೊಫೆಷನ್ನಲ್ಲಿ ಕರೀತಾರೆ ಅನ್ನೋದಕ್ಕಿಂತ ಮುಂಚೆ ಮೊನ್ನೆ ಒಂದು ನ್ಯೂಸ್ ಪೇಪರಲ್ಲಿ ನಾವು ನೋಡ್ತಾ ಇದ್ವಿ, ಗೌತಮ್ ಅದಾನಿ ಇಂಡಿಯಾದ ಮತ್ತೊಬ್ಬ ಸೆಂಟಿ ಬಿಲಿನಿಯರ್ ಅನ್ನೋ ಶಬ್ದನ. ಈ ಸೆಂಟಿ ಬಿಲಿನಿಯರ್ ಅಂದರೆ ಅ ಪರ್ಸನ್ ಹೂ ಹ್ಯಾಸ್ ಎ ನೆಟ್ ವರ್ತ್ ಆಫ್ ಮೋರ್ ದ್ಯಾನ್ 100 ಬಿಲಿಯನ್ ಅಂದರೆ 100 ಬಿಲಿಯನ್ಗಿಂತಲೂ ಅಧಿಕ ಆಸ್ತಿಯನ್ನು ಹೊಂದಿರುವವನಿಗೆ ಸೆಂಟಿ ಬಿಲಿಯನಿಯರ್ ಅಂತ ಕರಿತೀವಿ. ಈಗ ನೀವಿಲ್ಲಿ ನೋಡಬೇಕಾಗುತ್ತೆ, ಆಲ್ರೆಡಿ ಸೆಂಟಿ ಅನ್ನೋ ಪದ ಇದೆ. ಸೆಂಟಿ ಅಂದರೆ 100 ಅಂತ, ಬಿಲಿಯನಿಯರ್ ಇದು ಮುಂದೆ ಸೇರಿದೆ. ಅದೇ ರೀತಿಯಾಗಿ ಸೆಂಚುರಿ ಅಂದರೆ 100, ಕ್ರಿಕೆಟಲ್ಲಿ ನಾವು ನೋಡ್ತೀವಿ. ಸೆಂಟಿಮೀಟರ್ ಅಂದರೆ 1 ಮೀಟರ್ನ 100 ಭಾಗವಾಗಿ ಮಾಡಲಾಗಿದೆ. ಸೆಂಟಿಗ್ರೇಡ್ ಅದೇ ರೀತಿ 1 ಡಿಗ್ರಿ ಸೆಲ್ಸಿಯಸ್ನ ಅಳಿತೀವಿ. ಇದರಲ್ಲಿ ತಾಪಮಾನವನ್ನು ಅಳಿತೀವಿ ನಾವು ಸೆಂಟಿಗ್ರೇಡಲ್ಲಿ, ಹೌದಾ? ಸೆಂಟಿ ಅಂದರೆ 1/100 ಭಾಗ ಅಂತ ಅರ್ಥ, 1/100 ಅಂತ ಅರ್ಥ. ಅದೇ ರೀತಿ ಸೆಂಟಿಪೀಡ್ ಅನ್ನೋ ಒಂದು ಶಬ್ದನೂ ಬರುತ್ತೆ. ಅಂದರೆ ಸೆಂಟಿ ಅಂದರೆ 100, ಪೀಡ್ ಅಂದರೆ ಕಾಲುಗಳು. 100 ಕಾಲು ಯಾವುದಕ್ಕಿದೆ? ನಾವು ಜರಿ ಅಂತೀವಲ್ಲ ಕನ್ನಡದಲ್ಲಿ, ಅದಕ್ಕೆ ನಾವು ಯೂಶ್ವಲಿ ನೋಡಿದ್ರೆ ಆ ಕಡೆ ಒಂದು 50, ಈ ಕಡೆ ಒಂದು 50 ಕಾಲಿರುತ್ತೆ. ಈ ರೀತಿಯಾದಂಥ ಇನ್ನೊಂದು ಕೆಲವು ಕೀಟಗಳಿಗೆ 100 ಕಾಲುಗಳಿರುತ್ತೆ.
100 ಕಾಲಿರ್ತಕ್ಕಂಥ ಕೀಟಗಳಿಗೆ ಸೆಂಟಿಪೀಡ್ ಅಂತಾರೆ. ಇದು ಇತ್ತೀಚಿನ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥ ಒಂದು ಕ್ವಶನ್. ಈಗ ನಾವು ಮುಖ್ಯವಾಗಿ ಇವತ್ತಿನ ಕ್ಲಾಸ್ ಕಡೆ ಗಮನ ಕೊಡೋಣ. ಇವತ್ತಿನ ಕ್ಲಾಸ್ನಲ್ಲಿ ಡಾಕ್ಟರ್ನ ಅವರವ್ರ ಪ್ರೊಫೆಷನ್, ಅವರವರ ವೃತ್ತಿಯಿಂದ ಹೇಗೆ ವಿಂಗಡಿಸಿ ಅವರ ಹೆಸರುಗಳನ್ನು ಕರೆಯಬೇಕು ಅನ್ನೋದು. ಹೌ ಟು ರೆಕಗ್ನೈಸ್ ಡಾಕ್ಟರ್ಸ್ ಬೈ ದೇರ್ ಪ್ರೊಫೆಷನ್ ಅಂತ. ಇವತ್ತು 10 ಶಬ್ದಗಳನ್ನು ಕಲಿಯೋಣ. ಹಾಗೆ ಅದರ ಜೊತೆಗೆ ಅದರ ಬೇರಿನಿಂದ ಉಗಮವಾಗಿರ್ತಕ್ಕಂಥ ಇನ್ನೂ ಹಲವಾರು ಬೇರೆ ಶಬ್ದಗಳನ್ನು ಕಲಿಯೋಣ. ನಿಮಗೆ ಈ ಕ್ಲಾಸ್ ಕೇಳಲಿಕ್ಕೆ ಇಂಟ್ರೆಸ್ಟ್ ಇದೆ ಅಂತ ನಾನು ತಿಳ್ಕೊತೀನಿ. ಇದು ನಿಮಗೆ ಎಕ್ಸಾಮ್ ಜೊತೆ ಡೈಲಿ ಲೈಫಲ್ಲೂ ನ್ಯೂಸ್ ಪೇಪರ್ ಓದಬೇಕಾದ್ರೆ ಅಥವಾ ಇಂಗ್ಲೀಷ್ ಚಾನಲ್ಗಳ ಅರ್ಥವನ್ನು ಮಾಡ್ಕೊಳ್ಬೇಕಾದ್ರೆ, ಗ್ರಹಿಸಬೇಕಾದ್ರೆ ನಿಮಗೆ ಇವೆಲ್ಲ ತುಂಬ ಸಹಕಾರಿಯಾಗುತ್ತೆ. ಆದ್ದರಿಂದ ಕ್ಲಾಸಸನ್ನು ಗಮನ ಇಟ್ಟು ಕೇಳಿ. ಮಿಡ್ಲ್ ಬೋರ್ ಅನಿಸ್ಬೋದು, ಎಷ್ಟೆಲ್ಲ ಶಬ್ದಗಳಿದೆ, ಎಷ್ಟೆಲ್ಲ ರೂಟ್ಸ್ಗಳಿದೆ ಅಂತ. ನೀವು 1 ರಿಂದ 2 ಸಾರ್ತಿ ಚಿಕ್ಕದಾಗಿ ನೋಟ್ಸ್ ಮಾಡಿಕೊಂಡು ಬೈಹಾರ್ಟ್ ಮಾಡಿದರೆ, ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ, ನಿಮ್ಮ ಡೇ ಬೈ ಡೇಲಿ ಲೈಫ್ನಲ್ಲಿ ಯೂಸ್ ಮಾಡ್ತಾ ಹೋದರೆ ಈ ಶಬ್ದಗಳು ಅತಿ ಸರಾಗವಾಗಿ ನಿಮ್ಮ ಬತ್ತಳಿಕೆಗೆ ಸೇರ್ತವೆ, ನಿಮ್ಮ ವ್ಯಾಕ್ಯಾಬ್ಯುಲರಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀನಿ. ಆದ್ದರಿಂದ ಇವತ್ತಿನ ಕ್ಲಾಸನ್ನು ಇನ್ನು ತಡ ಮಾಡದೆ ನಾವು ಶುರು ಮಾಡೋಣ. ಇಂಟರ್ನಿಸ್ಟ್ ಅಂತ ಇರ್ತಾನೆ. ಇಂಟರ್ನಿಸ್ಟ್ ಕೆಲಸ ಏನಂತಂದರೆ, ನಿಮ್ಮ ಬಾಡಿ ಒಳಗಡೆ ಏನಾದರೂ ತಪ್ಪು ರಾಂಗ್ ಸಿಸ್ಟಮ್ ನಡೀತಿದೆನಾ ಅಂತ ಚೆಕ್ ಮಾಡ್ತಾನೆ. ಇವನ ಹತ್ರ ನೀವು ಹೋಗಿ ಮೀಟ್ ಆದರೆ ಇವರು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ 100 ರೀತಿಯ ಟೆಸ್ಟ್ಗಳನ್ನು ಬರೆದು ಕೊಡ್ತಾರೆ. ಅದರಲ್ಲಿ ಎಕ್ಸ್ರೇ ಇರ್ಬೋದು, ಬ್ಲಡ್ ಕೆಮಿಸ್ಟ್ರಿ ಇರ್ಬೋದು, ಅದಾದಮೇಲೆ ಯೂರಿನ್ ಅನಾಲಿಸಿಸ್ ಇರ್ಬೋದು, ನಿಮ್ಮ ಹಾರ್ಟ್ ಬೀಟ್ ಹೇಗಿದೆ ಅನ್ನಲಿಕ್ಕೆ ಕಾರ್ಡಿಯೋಗ್ರಾಫು, ಈ ರೀತಿಯಾಗಿ ಹಲವಾರು ಟೆಸ್ಟ್ಗಳನ್ನು ನಿಮಗೆ ಬರೆದು ಕೊಟ್ಟು ನಿಮ್ಮ ಇಂಟರ್ನಲ್ ಬಾಡಿ ಫಂಕ್ಷನ್ ಹೇಗೆ ಮಾಡ್ತಿದೆ, ನಿಮ್ಮ ಆಂತರಿಕ ರೋಗಗಳ ತಜ್ಞ ಇವ್ರನ್ನ ಇಂಟರ್ನಿಸ್ಟ್ ಅಂತ ಕರಿತೀವಿ. ಇಂಟರ್ನಲ್ಸ್ ಅಂದರೆ ಇನ್ಸೈಡ್, ಒಳಗೆ ಅಂತಂದು. ಆ ಪದದ ಮೂಲದಿಂದ ಇಂಟರ್ನಿಸ್ಟ್ ಅನ್ನೋದು ಬಂದಿದೆ. ಇವರು ಆಂತರಿಕ ರೋಗಗಳ ತಜ್ಞರು. ಅದೇ ರೀತಿಯಾಗಿ ನಾವೀಗ ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರೋ ಹಾಗೆ ಗೈನಕಾಲಜಿಸ್ಟ್ ಅಂತ ಬರುತ್ತೆ. ಇವರು ಗೈನಕಾಲಜಿಸ್ಟ್ ಯಾರಂದರೆ ಸ್ತ್ರೀ ರೋಗ ತಜ್ಞರು. ಈ ಸ್ತ್ರೀ ರೋಗಗಳಿಗೆ ಮುಖ್ಯವಾಗಿ ಅವರಿಗೆ ಪೀರಿಯಡ್ಸ್, ಮೆನ್ಸ್ಟ್ರಲ್ ಸೈಕಲ್ ಆಗೋ ಟೈಮಲ್ಲಿ ಮತ್ತು ಅವರು ಬಾಣಂತಿ ಗರ್ಭಿಣಿಯರಾದ ಸಮಯದಲ್ಲಿ ಅವರಿಗೆ ಬರ್ತಕ್ಕಂಥ ಕಾಯಿಲೆಗಳಿಂದ ಮುಕ್ತ ಮಾಡಲಿಕ್ಕೆ ಸ್ತ್ರೀ ರೋಗ ತಜ್ಞರು ಅಂದರೆ ಗೈನಕಾಲಜಿಸ್ಟ್ ಅಂತ ಇರ್ತಾರೆ. ಅದಾದಮೇಲೆ ಆಬ್ಸ್ಟೆಟ್ರಿಷಿಯನ್ ಅಂತ ಇದ್ದಾರೆ. ಆಬ್ಸ್ಟೆಟ್ರಿಷಿಯನ್ ಅಂದರೆ ನಮ್ಮ ಕನ್ನಡದಲ್ಲಿ ಮಿಡ್ ವೈಫ್, ಸೂಲಗಿತ್ತಿ ಅಂತ ಹೇಳ್ತೀವಿ. ಇದಕ್ಕೆ ಹಿಂದಿನ ಕಾಲದಲ್ಲಿ ಅಂದರೆ ಮೊದಲು ಅಷ್ಟೊಂದು ಪ್ರಾಮುಖ್ಯತೆ ಇದ್ದಿದ್ದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಡಾಕ್ಟರ್ ಕೋರ್ಸ್ಗೆ ತುಂಬ ವ್ಯಾಲ್ಯೂ ಬಂದಿದೆ. ಈ ಆಬ್ಸ್ಟೆಟ್ರಿಷಿಯನ್ ಕೆಲಸ ಏನಂತಂದರೆ, ಈಗ ಡೆಲಿವರಿ ಆಗೋ ಸಮಯದಲ್ಲಿ ಈ ಡೆಲಿವರಿಯನ್ನು ಮಾಡಲಿಕ್ಕೋಸ್ಕರನೇ ಇರ್ತಕ್ಕಂಥ ಡಾಕ್ಟ್ರು. ಅಂದರೆ ಬೇಬಿ ಹೊಟ್ಟೆ ಒಳಗಡೆ ಯಾವ ರೀತಿಯಾಗಿ ಹೊರಳಿದೆ, ಅದರ ತಲೆ ಮೊದಲು ಬರುತ್ತಾ, ಕಾಲು ಮೊದಲು ಬರಬೇಕಾ, ಅದರ ಪೊಸಿಷನ್ ಹೇಗಿದೆ ಅನ್ನೋದನ್ನು ಆ್ಯಕ್ಚುಲಿ ಹೇಳೋರು ಆಬ್ಸ್ಟೆಟ್ರಿಷಿಯನ್ ಹೇಳ್ತಾರೆ. ಇವರು ಆಬ್ಸ್ಟೆಟ್ರಿಷಿಯನ್ ಕೊಟ್ಟಂಥ ಸಲಹೆಯ ಮೇರೆಗೆ ಇವರು ಡೆಲಿವರಿಯನ್ನು ಮಾಡ್ತಾರೆ. ಆದ್ದರಿಂದ ಇವರಿಗೆ ಪ್ರಸೂತಿ ತಜ್ಞ ಅಂತ ಕರೀತಾರೆ. ಇಲ್ಲಿ ನಾವು ಲಾಸ್ಟ್ ಆಬ್ಸ್ಟೆಟ್ರಿಷಿಯನ್ನಲ್ಲಿ ಇಸಿಎನ್ ಅನ್ನೋ ಪದ ನೋಡಿದ್ವಿ. ಈ ಇಸಿಎನ್ ಅಂದರೆ ಎಕ್ಸ್ಪರ್ಟ್ ಅಂತ ಅರ್ಥ. ಯಾವ್ಯಾವ ಪದಗಳಿಗೆ ಇಸಿಎನ್ ಅಂತ ಸೇರುತ್ತೋ ಅಲ್ಲೆಲ್ಲ ಅವರು ಎಕ್ಸ್ಪರ್ಟ್ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮ್ಯೂಸಿಷಿಯನ್, ಲಾಸ್ಟಿಗೆ ಇಸಿಎನ್ ಅಂತ ಬಂದಿದೆ, ಅಂದರೆ ಮ್ಯೂಸಿಕಲ್ಲಿ ಅವರು ಎಕ್ಸ್ಪರ್ಟ್ ಅಂತ. ಎಲೆಕ್ಟ್ರಿಷಿಯನ್, ಅಲ್ಲಿ ಇಸಿಎನ್ ಇದೆ, ಅಂದರೆ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟಲ್ಲಿ ಅವರು ಎಕ್ಸ್ಪರ್ಟ್, ಎಲೆಕ್ಟ್ರಿಷಿಯನ್. ಈ ರೀತಿಯಾಗಿ ನೀವು ಇನ್ನೂ ಹಲವಾರು ಶಬ್ದಗಳನ್ನು ನೀವು ಗಮನಿಸಬಹುದು. ಅದೇ ರೀತಿಯಾಗಿ ಪೀಡಿಯಾಟ್ರಿಷಿಯನ್ ಅಂತ ಬರುತ್ತೆ. ಇವರು ಮುಖ್ಯವಾಗಿ ಪಿಡಿಯೋಸ್ ಅಂದರೆ ಮಕ್ಕಳು. ಇವರು ಮಕ್ಕಳ ತಜ್ಞರು. ಅಂದರೆ ಮಕ್ಕಳಿಗೆ ಬರ್ತಕ್ಕಂಥ ರೋಗಗಳನ್ನು ಅವುಗಳೇ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಅವರ ಭಾವನೆಗಳನ್ನು ಗಮನಿಸಿ ಯಾವ ರೋಗ ಬಂದಿದೆ, ಯಾವ ವ್ಯಾಕ್ಸಿನ್ ಹಾಕಬೇಕಾಗಿತ್ತು ಅನ್ನೋ ಕೆಲಸವನ್ನು ಪೀಡಿಯಾಟ್ರಿಷಿಯನ್ರವರು ಮಾಡ್ತಾರೆ. ಇವರು ಮಕ್ಕಳ ತಜ್ಞರು. ನೆಕ್ಸ್ಟ್ ಬರ್ತಾರೆ ಡರ್ಮ್ಯಾಟೊಲಜಿಸ್ಟ್ ಅಂದರೆ ಚರ್ಮ ತಜ್ಞರು. ಡರ್ಮ ಪದದ ಅರ್ಥ ಚರ್ಮ. ಆದ್ದರಿಂದ ಇವರಿಗೆ ಚರ್ಮ ರೋಗ ತಜ್ಞರು ಅಂದರೆ ಡರ್ಮ್ಯಾಟೊಲಜಿಸ್ಟ್. ನೆಕ್ಸ್ಟ್ ಆಪ್ಥಾಲ್ಮೋಸ್ ಅಂತ ಬರುತ್ತೆ. ಆಪ್ಥಾಲ್ಮೋಸ್ ಅಂದರೆ ನೇತ್ರ, ನಿಮ್ಮ ಕಣ್ಣುಗಳು. ಆದ್ದರಿಂದ ಇವರು ನೇತ್ರ ತಜ್ಞರು. ಆ್ಯಕ್ಚುಲಿ ಆಪ್ಥಾಲ್ಮಾಲಜಿಸ್ಟ್ ಕೆಲಸ ಏನಂತಂದರೆ, ಇವರು ನಿಮ್ಮ ಕಣ್ಣು ಏನಾಗಿದೆ ಅಂತ ನೋಡಿ ಅದನ್ನು ಆಪ್ರೇಷನ್ನು ಸಹಿತ ಮಾಡ್ತಾರೆ. ಇವರು ಆಪ್ಥಾಲ್ಮಾಲಜಿಸ್ಟ್. ಆಪ್ರೇಷನ್ ಮಾಡೋ ಕೆಪ್ಯಾಸಿಟಿ ಇರುತ್ತೆ. ನಿಮ್ಮ ಕಣ್ಣಿಗೆ ಏನಾದರೂ ಗಾಯ ಆಗಿದ್ದರೆ ಅದಕ್ಕೆಲ್ಲ ಪ್ರಿಸ್ಕ್ರಿಪ್ಷನ್ ಬರೀತಾರೆ. ಅಂದರೆ ಅದು ಕಣ್ಣಲ್ಲಿ ಹಾಕ್ಕೊಳ್ಳಿಕ್ಕಂತ ಯಾವುದಾದ್ರೂ ಔಷಧಿ ಇದ್ದರೆ ಅದನ್ನು ಬರೀತಾರೆ. ಪ್ರಿಸ್ಕ್ರಿಪ್ಷನ್ ಬರೆಯೋದು, ಆಪ್ರೇಷನ್ ಮಾಡೋದು ಎಲ್ಲ ಕೆಲಸ ಆಪ್ಥಾಲ್ಮಾಲಜಿಸ್ಟ್ದು. ಅದೇ ರೀತಿಯಾಗಿ ನಿಮ್ಮ ಮೂಳೆಗಳಿರ್ತವೆ, ಮೂಳೆಗಳು ಸೌದೋಗ್ಬಿಡ್ತವೆ. ಮೂಳೆಗಳಿಗೆ ಮುಖ್ಯವಾಗಿ ಕ್ಯಾಲ್ಶಿಯಮಿಂದ ಮಾಡಲಾಗಿದೆ. ಈ ಕ್ಯಾಲ್ಶಿಯಂ ಕೊರತೆಯಾದಾಗ ಮೂಳೆಗಳು ಸವಿಬಹುದು, ಮುರಿಬಹುದು, ಏನಾದರೂ ಆಗ್ತವೆ. ಇವುಗಳ
ನೋಡಿಕೊಳ್ಳಲಿಕ್ಕೆ ಇರ್ತಕ್ಕಂಥವ್ರು ಮೂಳೆ ಚಿಕಿತ್ಸಕ, ಅವರೇ ಆರ್ಥೋಪಿಡಿಸ್ಟ್ ಅಂತ. ಆರ್ಥೋಸ್ ಅಂದರೆ ನೇರ, ಪೈಡೋಸ್ ಅಂದರೆ ಮಕ್ಕಳನ್ನು ನೇರವಾಗಿ ಮಾಡುವುದು ಅಂತ ಅರ್ಥ. ಅದನ್ನು ಮುಂದೆ ಹೇಳ್ತೀನಿ. ಆರ್ಥೋಪೆಡಿಸ್ಟ್ ಅಂದರೆ ಮೂಳೆ ಚಿಕಿತ್ಸಕರು ಅಂತಂದು. ಅದೇ ರೀತಿಯಾಗಿ ನಿಮ್ಮ ಹೃದಯ, ಇದು ದಿನಕ್ಕೆ 5 ನಿಮ್ಮ ಬಾಡಿಯಲ್ಲಿರ್ತಕ್ಕಂಥ 5ರಿಂದ 6 ಲೀಟ್ರ್ ಬ್ಲಡ್ಡನ್ನು ಡೈಲಿ ಪಂಪ್ ಮಾಡುತ್ತೆ. ಪಂಪ್ ಮಾಡಿ ನಿಮ್ಮ ಎಲ್ಲ ಬಾಡಿಗೂ ಆಕ್ಸಿಜನೇಟೆಡ್ ಬ್ಲಡ್ಡನ್ನು ಸಪ್ಲೈ ಮಾಡುತ್ತೆ. ಆದ್ದರಿಂದ ನಿಮ್ಮ ಹೃದಯ ಯಾವತ್ತೂ ನಿಲ್ಲಬಾರ್ದು. ಆ ಹೃದಯ ಅಷ್ಟೊಂದು ಬಡಿದ್ರೂ ಅದಕ್ಕೇನೂ ಹಾನಿ ಆಗಬಾರ್ದು. ಆ ಹೃದಯವನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಯಾರಾದರೂ ತಜ್ಞರಿದ್ದರೆ ಅವ್ರಿಗೆ ಹೃದಯ ತಜ್ಞ, ಕಾರ್ಡಿಯಾಲಜಿಸ್ಟ್ ಅಂತ ಕರೀತಾರೆ. ಅದೇ ರೀತಿಯಾಗಿ ನಿಮ್ಮ ಫುಲ್ ನರಕೋಶ ಏನಿದೆಯಲ್ಲ, ಇದು ಬೆನ್ನು ಮೂಳೆ ಮತ್ತು ಮೆಡುಲಾ ಆಬ್ಲಾಂಗೇಟ, ಬ್ರೈನ್, ಇದಕ್ಕೆಲ್ಲ ನರಕೋಶಗಳು ಕನೆಕ್ಟ್ ಆಗಿದ್ದಾವೆ. ಈ ನರಕೋಶದ ಕುರಿತು ಯಾರು ಚಿಂತನೆ ಅಲ್ಲ, ಯಾರು ಇದಕ್ಕೆ ಬಂದಿರತಕ್ಕಂಥ ರೋಗಗಳನ್ನು ಸರಿಪಡಿಸ್ತಾರೋ ಅವ್ರಿಗೆ ನರವಿಜ್ಞಾನಿ, ನ್ಯೂರೋಲಜಿಸ್ಟ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಈಗ ನಮ್ಮ ಬ್ರೈನ್ ಎಲ್ಲ ನರಮಂಡಲದಿಂದ ಡಿಸ್ಕನೆಕ್ಟ್ ಆಗಿ ಹೋಗ್ಬಿಟ್ಟಿದೆ. ಅವನು ಹುಚ್ಚ ಆಗಿರ್ತಾನೆ, ಅಂದರೆ ರಿಯಾಲಿಟಿಯಿಂದ ತುಂಬ ದೂರನೇ ಉಳಿದ್ಬಿಟ್ಟಿರ್ತಾನೆ. ಅಂಥವನಿಗೆ ನಾವು ಸೈಕ್ ಅಂತ ಕರಿತೀವಿ. ಅವರು ಅಂದರೆ ಅವರ ಮನಸ್ಸಿನ ಸ್ಥೀಮಿತ ಅವರಿಗೆ ಇರುವುದಿಲ್ಲ. ಅಂಥವ್ರನ್ನ ಟ್ರೀಟ್ ಮಾಡಲಿಕ್ಕೆ ಇರೋನು ಮನೋವೈದ್ಯ. ಅವ್ರನ್ನ ಇಂಗ್ಲೀಷ್ನಲ್ಲಿ ನಾವು ಸೈಕಿಯಾಟಿಸ್ಟ್ ಅಂತ ಕರಿತೀವಿ. ಇವು 10 ಶಬ್ದಗಳು. ಈ ಶಬ್ದಗಳು ಯಾವ ರೂಟಿಂದ ಬಂದಿದ್ದಾವೆ, ಬೇರೆ ಬೇರೆ ಏನು ಎಲ್ಲ ಶಬ್ದಗಳು ಈ ರೂಟ್ಗಳಿಂದ ಫಾರ್ಮ್ ಆಗ್ತವೆ ಅನ್ನೋದನ್ನು ನಾವೀಗ ನೋಡೋಣ. ಈಗ ನಾವು ಕೆಲವೊಂದು ರೂಟ್ಗಳಿಂದ ಬಂದಿರತಕ್ಕಂಥ ಶಬ್ದಗಳು ಯಾವುವು ಅನ್ನೋದನ್ನು ನೋಡೋಣ. ಈಗಾಗಲೇ ನಾವು ಇಂಟರ್ನಿಸ್ಟ್, ಆಮೇಲೆ ಗೈನಕಾಲಜಿಸ್ಟ್ ಮತ್ತು ಆಬ್ಸ್ಟೆಟ್ರಿಷಿಯನ್ ಪದಗಳನ್ನು ನಾವು ಕಲ್ತಿದ್ದೀವಿ. ಅದೇ ರೀತಿಯಾಗಿ ಪೀಡಿಯಾಟ್ರಿಷಿಯನ್ ಅಂದರೆ ಪೈಡೋಸ್ ಅಂದರೆ ಮಗು, ಮತ್ತು ಇಯಾಟೆರಿಯಾ ಅಂದರೆ ಮೆಡಿಕಲ್ ಹೀಲಿಂಗ್, ಗುಣಪಡಿಸುವುದು. ಇಸಿಯನ್ ಅಂದರೆ ಎಕ್ಸ್ಪರ್ಟ್. ಇದೆಲ್ಲ ಸೇರಿ ಪೀಡಿಯಾಟ್ರಿಕ್ಸ್ ಅನ್ನೋ ಒಂದು ಪದ ಬಂದಿತ್ತು. ಈಗ ಇದೇ ಪದದ ಮೇಲೆ ಅಂದರೆ ಪೈಡೋಸ್ ಪದದ ಮೇಲೆ ಇರ್ತಕ್ಕಂಥ ಇನ್ನೂ ಕೆಲವೊಂದು ಶಬ್ದಗಳು ಯಾವುವು ಅನ್ನೋದನ್ನು ನಾವೀಗ ನೋಡೋಣ. ಈಗ ಆಲ್ರೆಡಿ ನಾವು ನೋಡಿದ್ದೀವಿ ಏನಂದರೆ ಪೈಡೋಸ್ ಅಂದರೆ ಮಗು ಅಂತಂದು. ಈ ಪೈಡೋಸ್ ಮಗು ಪದದ ಜೊತೆ ಎಗೋಗೋಸ್ ಅಂದರೆ ಲೀಡರ್, ಅಂದರೆ ಮಕ್ಕಳನ್ನು ಲೀಡ್ ಮಾಡುವವರು, ಅವ್ರಿಗೆ ಪೆಡಾಗೋಗ್ ಅಂತ ನಾವು ಕರಿತೀವಿ. ಅಂದರೆ ಪೆಡಾಗೋಗ್ ಈಸ್ ಅ ಪರ್ಸನ್ ಹೂ ಲೀಡ್ಸ್ ಚಿಲ್ಡ್ರನ್, ಅಂದರೆ ಮಕ್ಕಳಿಗೆ ಅವರಿಗೆ ಯಾವ ಸಮಯದಲ್ಲಿ ಏನು ಗೈಡೆನ್ಸ್ ಬೇಕೋ ಅದು ಸರಿಯಾದ ಗೈಡೆನ್ಸನ್ನು ಕೊಟ್ಟು ಅವರಿಗೆ ತಿಳುವಳಿಕೆಯನ್ನು ನೀಡಿ ಮುಂದೆ ನಡೆಸುವವನಿಗೆ ನಾವು ಆ್ಯಕ್ಚುಲಿ ಪೆಡಾಗೋಗ್ ಅಂತೀವಿ. ಇದನ್ನು ಪೆಡಾಗೋಗನ್ನು ನಾವು ಸಿಮಿಲರ್ ಟು ಟೀಚರ್ ಅಂತ ಮೊದಲು ಕರಿತಿದ್ರು. ಅಂದರೆ ಪೆಡಾಗೋಗ್ ಈಸ್ ಎ ಪರ್ಸನ್ ಹೂ ಈಸ್ ಆಲ್ಮೋಸ್ಟ್ ಈಕ್ವಿವೆಲೆಂಟ್ ಟು ಅ ಟೀಚರ್. ಟೀಚರು ಮಕ್ಕಳನ್ನು ಮುಂದೆ ಹೋಗಲಿಕ್ಕೆ ಲೀಡ್ ಮಾಡ್ತಾರೆ. ಅದೇ ರೀತಿಯಾಗಿ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಪೆಡಾಗೋಗ್ ಅನ್ನೋ ಶಬ್ದವನ್ನು ನಾವು ಬಳಸಬೇಕಾದ್ರೆ ತುಂಬ ಹುಷಾರಾಗಿ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಪೆಡಾಗೋಗ್ ಪದದ ಅರ್ಥ ನ್ಯಾರೋ ಮೈಂಡೆಡ್ ಆಗಿದೆ. ಆದ್ದರಿಂದ ಅವನು ಟೀಚರ್ಗೆ ಒಂಚೂರು ಇಕ್ವಿವೆಲೆಂಟ್ ಅಲ್ಲ ಅಂತಲೂ ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ಆದ್ದರಿಂದ ಪೆಡಾಗೋಗ್ ಅನ್ನೋ ನೀವು ಪದವನ್ನು ಯಾವಾಗ ಬಳಸ್ತೀರಾ ಅವನು ಒಂಚೂರು ಏನಂದರೆ ನ್ಯಾರೋ ಮೈಂಡೆಡ್ ಮತ್ತು ಡೋಗ್ಮ್ಯಾಟಿಕ್ ಅಂದರೆ ಡಾಂಬಿಕ ಟೀಚರ್ ಆಗಿರ್ತಾನೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದೇ ರೀತಿ ಡೆಮಾಗಾಗ್ ಅಂದರೆ ಡೆಮೋ ಅಂದರೆ ಏನು ಪೀಪಲ್, ಎಗೋಗ್ ಅಂದರೆ ಲೀಡರ್, ಅಂದರೆ ಪರ್ಸನ್ ಹೂ ಲೀಡ್ಸ್ ಅ ಪೀಪಲ್, ಅವನಿಗೆ ನಾವು ಡೆಮಾಗಾಗ್ ಅಂತ ಕರಿತೀವಿ. ಅಂದರೆ ಆ್ಯಕ್ಚುಲಿ ಪೊಲಿಟಿಷಿಯನ್ ಏನಿರ್ತಾರಲ್ಲ ಅವ್ರಿಗೆ ಡೆಮಾಗಾಗ್ ಅಂತ ಕರಿತೀವಿ. ಆದರೆ ಈ ಡೆಮಾಗಾಗ್ಗಳು ಅವರನ್ನು ಜನರನ್ನು ಮಿಸ್ಲೀಡ್ ಮಾಡ್ತಾರೆ. ದಿ ಮಿಸ್ಲೀಡ್ ದ ಪೀಪಲ್. ಅ ಪೊಲಿಟಿಷಿಯನ್ ಹೂ ಫೊಮೆಂಟ್ಸ್ ಡಿಸ್ಕಂಟೆಂಟ್ ಅಮಾಂಗ್ ದ ಮಾಸಸ್, ಅಂದರೆ ಒಬ್ಬ ರಾಜಕೀಯ ನಾಯಕ ಯಾರು ಪೀಪಲ್ ಅಂದರೆ ಜನರ ಮಧ್ಯೆ ದ್ವೇಷ ಬೆಳೆಸ್ತಾನೆ ಅವನಿಗೆ ನಾವು ಡೆಮಾಗೋಗ್ ಅಂತ ಕರಿತೀವಿ ಯೂಶ್ವಲಿ. ಆದ್ದರಿಂದ ಇದು ಡೆಮಾಗೋಗ್. ಇದು 2 ಪದಗಳು ಸಿಮಿಲರ್ ಅಂತ ನಾವು ಹೇಳ್ಬೋದು. ಡೆಮಾಗೋಗ್ ಮತ್ತು ಪೆಡಾಗೋಗನ್ನು ನೀವು ಯೂಸ್ ಮಾಡಬೇಕಾದ್ರೆ ಒಂಚೂರು ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಇದೆರಡು ಪದ ಆಯಿತು. ನಾವು ನೆಕ್ಸ್ಟ್ ಈಗ ಡರ್ಮ ಅಂದರೆ ಚರ್ಮ ಅಂತ ನೋಡಿದ್ವಿ. ಈ ಚರ್ಮದಿಂದ ಉದ್ಭವ ಆಗಿರ್ತಕ್ಕಂಥ ಇತರೆ ಶಬ್ದಗಳು ಯಾವುವು ಅನ್ನೋದನ್ನು ನಾವೀಗ ನೋಡೋಣ. ಡರ್ಮ ಅಂದರೆ ಚರ್ಮ. ಹೈಪೋಡರ್ಮಿಕ್, ಹೈಪೋ ಅಂದರೆ ಅಂಡರ್ ಅಂತ ಅರ್ಥ. ಈಗ ಸೂಜಿ ಚುಚ್ತೀವಲ್ಲ ಅದನ್ನ ಸ್ಕಿನ್ ಒಳಗಡೆ ಚುಚ್ತೀವಿ, ಅಂದರೆ ಹೈಪೋಡರ್ಮಿಕ್ ಅಂದರೆ ಸ್ಕಿನ್ ಕೆಳಗಡೆ ಅಂತ ಅರ್ಥ ಅದು ಹೈಪೋಡರ್ಮಿಕ್. ಅದೇ ಟೈಪ್ ಎಪಿಡರ್ಮ್, ಎಪಿ ಅಂದರೆ ಮೇಲೆ, ಔಟರ್ ಮೋಸ್ಟ್ ಅಂತ. ಎಪಿಡರ್ಮ್ ಅಂದರೆ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಸ್ಕಿನ್, ಅದಕ್ಕೆ ಎಪಿಡರ್ಮ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಟ್ಯಾಕ್ಸಿಡರ್ಮ್ ಅನ್ನೋ ಒಂದು ಪದ ಇದೆ. ಇಲ್ಲಿ ನೀವು ಗಮನಿಸಬೇಕಾಗಿದ್ದು ಡರ್ಮ್ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ, ಚರ್ಮ ಅದರ ಅರ್ಥ. ಟ್ಯಾಕ್ಸಿಡರ್ಮ್ ಅಂತಂದರೆ
ಈಗ ಏನು ಚರ್ಮ ಕೂಡಿ ಹಾಕೋದು ಅಂದರೆ ಈಗ ಕುರಿ ಇರುತ್ತೆ, ಅದನ್ನೆಲ್ಲ ಚರ್ಮ ಕಟ್ ಮಾಡಿ ಅದನ್ನು ಫುಲ್ ಪ್ರೊಸೆಸ್ ಮಾಡಿ ಒಂದು ಉಣ್ಣೆ ತಯಾರಿಸ್ತಾರಲ್ಲ, ಆ ಪರ್ಸನ್ಗೆ ಟ್ಯಾಕ್ಸಿಡರ್ಮ್ ಅಂತ ಕರೀತಾರೆ. ಅದಾದಮೇಲೆ ಪ್ಯಾಚಿಡರ್ಮ್ ಅಂತ ಬರುತ್ತೆ. ಪ್ಯಾಚಿಡರ್ಮ್ ಅಂದರೆ ಎನಿಮಲ್ಸ್ ವಿಚ್ ಆರ್ ಹ್ಯಾವಿಂಗ್ ಥಿಕ್ ಸ್ಕಿನ್, ಅಂದರೆ ದಪ್ಪ ಚರ್ಮದ ಪ್ರಾಣಿಗಳು, ಆನೆ, ರೈನೋಸಾರಸ್, ಹಿಪೋಪೊಟಮಸ್, ಎಮ್ಮೆ, ಇದಕ್ಕೆಲ್ಲ ನಾವು ಪ್ಯಾಚಿ ಅಂತೀವಿ. ಈ ಶಬ್ದನ ಇಲ್ಲಿ ನೋಡಬೇಕು. ಡರ್ಮ್ ಚರ್ಮ ಅಂದರೆ ಪ್ಯಾಚಿ ಅಂದರೆ ಥಿಕ್. ಅದೇ ರೀತಿಯಾಗಿ ಡರ್ಮ್ಯಾಟಿಟಿಸ್ ಅಂತ ಇದೆ. ಡರ್ಮ್ಯಾಟಿಟಿಸ್ ಅಂದರೆ ಕಾಮನ್ ಆಗಿ ಚರ್ಮದ ಉರಿ. ನಮಗೆ ಯಾವುದಾದ್ರೂ ಚರ್ಮ ರೋಗಗಳು ಬರಬೇಕಾದ್ರೆ ಒಂದು ಚರ್ಮ ಉರಿ ಆಗುತ್ತಲ್ಲ, ಅದಕ್ಕೆ ನಾವು ಡರ್ಮ್ಯಾಟಿಟಿಸ್ ಅಂತೀವಿ ಜನರಲ್ ಆಗಿ. ಜನರಲ್ ಟರ್ಮ್ ಫಾರ್ ಎನಿ ಸ್ಕಿನ್ ಇನ್ಫ್ಲಮೇಷನ್ ಈಸ್ ಡರ್ಮ್ಯಾಟಿಟಿಸ್. ಇದು ಅರ್ಥ ಆಯಿತು. ಇದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದು ಆಪ್ಥಾಲ್ಮೋಸ್, ನೇತ್ರ, ಕಣ್ಣು ಅಂತ ನಾವೀಗಾಗಲೇ ನೋಡಿದ್ದೀವಿ. ಆಪ್ಥಾಲ್ಮೊಲೊಜಿಸ್ಟ್ ಅನ್ನೋ ಒಂದು ಪದವನ್ನು ನಾವು ನೋಡಿದ್ವಿ. ಆಪ್ಥಾಲ್ಮೊಲೊಜಿಸ್ಟ್ ಏನು ಮಾಡ್ತಾನೆ ಅಂತಂದರೆ, ನಮಗೆ ಕಣ್ಣುಗಳಿಗೆ ಬರ್ತಕ್ಕಂಥ ರೋಗಗಳನ್ನು ಟೆಸ್ಟ್ ಮಾಡೋದರ ಜೊತೆಗೆ ಕಣ್ಣಿನ ಆಪ್ರೇಷನ್ ಮಾಡ್ತಾನೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಅದು ಆಪ್ಥಾಲ್ಮೋಸ್ ಅನ್ನೋ ಪದದಿಂದ ಬಂದಿದೆ. ಈ ಆಪ್ಥಾಲ್ಮೋಸ್ಗೆ ಇಕ್ವಿವೆಲೆಂಟ್ ಅಂದರೆ ಸಿನಾನಿಮಸ್ ಅಂದರೆ ಸಮಾನಾರ್ಥಕ ಪದ ಇನ್ನೊಂದು ಆಕ್ಯುಲಿಸ್ಟ್ ಅಂತ ಇದೆ. ಆಕ್ಯುಲರ್ ಅಂತಂದರೆ, ಆಕ್ಯುಲಸ್ ಅಂದರೆ ಕಣ್ಣು ಅಂತ. ಆಕ್ಯುಲಿಸ್ಟ್, ಆಪ್ಥಾಲ್ಮಾಲಜಿಸ್ಟ್ಗೆ ಇನ್ನೊಂದು ಪದ ಆಕ್ಯುಲಿಸ್ಟ್ ಅಂತಲೂ ಕರೀತಿದ್ರು. ಇದನ್ನು ಇಲ್ಲೇ ನೋಡಬೇಕು. ಆಕ್ಯುಲಿಸ್ಟ್, ಆಕ್ಯುಲರ್ ಅಂದರೆ ನಮಗೆ ಕ್ಲಿಯರಾಗಿ ಕಾಣುವಂಥದ್ದು ಅಂತ. ಆಕ್ಯುಲರ್ ವಿಚ್ ಕ್ಯಾನ್ ಬಿ ಸೀನ್ ಬೈ ಅವರ್ ನೆಕೆಡ್ ಐಸ್, ನಮ್ಮ ಬರಿಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇರೋದನ್ನು ಆಕ್ಯುಲರ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಮೊನೋಕೋಲ್, ಒಕ್ಕಲ್ ಅಂದರೆ ಕಣ್ಣು ಅಂತ ಹೇಳಿದ್ವಿ. ಮೋನೋ ಅಂದರೆ ಸಿಂಗಲ್, ಒಕ್ಕಣ್ಣ. ಮೋನೋಕಲ್ ಅಂದರೆ ಬೈನಾಕ್ಯುಲರ್ಸ್, ನಾವು ಜಾತ್ರೆಯಲ್ಲಿ ತೊಗೊಂಡು ದೂರ ಇರ್ತಕ್ಕಂಥ ವಸ್ತುಗಳನ್ನು ಹತ್ತಿರ ನೋಡಲಿಕ್ಕೆ ಯೂಸ್ ಮಾಡ್ತೀವಲ್ಲ. ಬೈ ಅಂದರೆ ಎರಡು, ಆಕ್ಯುಲರ್ಸ್ ಅದೇ ಸೇಮ್, ಎರಡು ಕಣ್ಣುಗಳು, ಬೈನಾಕ್ಯುಲರ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಇನ್ನೊಂದು ಪದ ಇದೆ, ಇನಾಕ್ಯುಲೇಟ್ ಅಂತ. ಇನಾಕ್ಯುಲೇಟ್ ಅಂತಂದರೆ ಚರ್ಮದಲ್ಲಿ ಇಂಜೆಕ್ಷನ್ ಕೊಡಲಿಕ್ಕೆ ಒಂದು ರಂಧ್ರ ಮಾಡ್ತಾರೆ. ಅಂದರೆ ನಿಮ್ಗೆ ಸೂಜಿ ಹೋಗ್ಬೇಕಂದ್ರೆ ಅಲ್ಲೊಂದು ಚಿಕ್ಕ ಒಂದು ರಂಧ್ರ ಆಗುತ್ತೆ, ಅದಕ್ಕೆ ನಾವು ಇನಾಕ್ಯುಲೇಟ್ ಅಂತ ಕರಿತೀವಿ. ಇನಾಕ್ಯುಲೇಟ್ ಸ್ಪೆಲ್ಲಿಂಗು IN ಒಂದೇ ಬರುತ್ತೆ. ಯೂಶ್ವಲಿ INN ಕೊಟ್ಟಿರ್ತಾರೆ ಎಲ್ಲ ಎಕ್ಸಾಮಲ್ಸು. ನೀವು ಸ್ಪೆಲ್ಲಿಂಗ್ ಕರೆಕ್ಷನ್ನಲ್ಲಿದ್ದರೆ ನೀವು ಗಮನ ಪಡಬೇಕಾಗಿದ್ದು ಇನಾಕ್ಯುಲೇಟಲ್ಲಿ ಯಾವತ್ತೂ ಒಂದೇ N ಬರುತ್ತೆ. ಇದು ಸ್ಪೆಲ್ಲಿಂಗ್ ಕರೆಕ್ಷನ್ಗೆ ತುಂಬ ಇಂಪಾರ್ಟೆಂಟ್ ವರ್ಡ್. ಇದು ತುಂಬ ಜನಕ್ಕೆ ಕನ್ಫ್ಯೂಸ್ ಮಾಡಲಿಕ್ಕೆ ಅಂತಲೇ ಕೊಟ್ಟಿರ್ತಾರೆ. ಆಪ್ಥಾಲ್ಮಾಲಜಿಸ್ಟ್ ನೇತ್ರ ತಜ್ಞ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಆಪ್ಟೋಮೆಟ್ರಿಸ್ಟ್ ಬರ್ತಾನೆ ಇಲ್ಲೊಬ್ಬ. ಮೆಟ್ರಾನ್ ಅಂದರೆ ಮೆಜರ್ಮೆಂಟ್ ಅಂತ. ಮೆಟ್ರಾನ್ ಅಂದರೆ ಮೆಜರ್, ಅಳತೆ ಅಂತ ಅರ್ಥ. ಆಪ್ಟೋಮೆಟ್ರಿಸ್ಟ್ ಅಳತೆ ಮಾಡ್ತಾನೆ, ಏನೋ ಕಣ್ಣಿನ ಅಳತೆ ಮಾಡ್ತಾನೆ. ಅಂದರೆ ಏನದರ ಅರ್ಥ, ನಮಗೆ ಕಣ್ಣು ದೂರ ಕಾಣಲ್ಲ, ಹತ್ತಿರ ಕಾಣಲ್ಲ, ದೃಷ್ಟಿ ಪರೀಕ್ಷೆ ಮಾಡುವವನಿಗೆ ಆಪ್ಟೋಮೆಟ್ರಿಸ್ಟ್ ಅಂತ ಹೇಳ್ತೀವಿ. ಇವನು ಆಪ್ಥಾಲ್ಮೋಲಜಿಸ್ಟ್ ಅಂದರೆ ನೇತ್ರ ತಜ್ಞನ ಥರ ಯಾವುದೇ ರೀತಿಯಾದ ಆಪ್ರೇಷನ್ ಏನು ಮಾಡೋದಿಲ್ಲ. ಬರೀ ದೃಷ್ಟಿ ನಿನಗೆ ಕಾಣುತ್ತೋ ಇಲ್ಲೋ ಅದನ್ನ ಚೆಕ್ ಮಾಡ್ತಾನೆ. ಅಂದರೆ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ ಅಂದರೆ ನಿಯರ್ ಸೈಟೆಡ್ನೆಸ್, ಫಾರ್ ಸೈಟೆಡ್ನೆಸ್ ಅಂತ ಇರುತ್ತಲ್ಲ, ಅದನ್ನು ಟೆಸ್ಟ್ ಮಾಡೋನಿಗೆ ಆಪ್ಟೋಮೆಟ್ರಿಸ್ಟ್ ಅಂತ ಕರಿತೀವಿ. ಈ ಆಪ್ಟೋಮೆಟ್ರಿಸ್ಟು ಚೆಕ್ ಮಾಡಿ ಇಷ್ಟು ಲೆನ್ಸ್ ಅಂದರೆ ಪ್ಲಸ್ ಅಥವಾ -0.5 ಲೆನ್ಸ್ನ ಕೊಡಿ ಅಂತಂದು ಹೇಳ್ತಾನೆ. ಆ ಕನ್ನಡಕವನ್ನು ತಯಾರಿಸುವವರು ಅಂದರೆ ಲೆನ್ಸ್ ಪ್ರಿಪರೇಷನ್ ಮಾಡ್ತಾರಲ್ಲ, ಅವ್ರಿಗೆ ಆಪ್ಟಿಷಿಯನ್ ಅಂತ ಕರಿತೀವಿ ನಾವು. ಆಪ್ಟಿಷಿಯನ್ ಈಸ್ ಎ ಪರ್ಸನ್ ಹೂ ಪ್ರಿಪೇರ್ಸ್ ಲೆನ್ಸ್. ಅರ್ಥ ಆಯ್ತಲ್ಲ? ಆಪ್ಥಾಲ್ಮಾಲಜಿಸ್ಟ್, ಆಪ್ಟಿಮೆಟ್ರಿಸ್ಟ್, ಆಪ್ಟಿಷಿಯನ್, ಈ ಮೂರು ಶಬ್ದಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಬರುತ್ತೆ. ಆಪ್ಥಾಲ್ಮಾಲಜಿಸ್ಟ್ ಅನ್ನೋ ನಾವು ಶಬ್ದವನ್ನು ಯೂಸ್ ಮಾಡಬೇಕಾದ್ರೆ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು, ಯಾರ್ಯಾರಿಗೆ ಯಾವ ಶಬ್ದ ಬರುತ್ತೆ ಅಂತ. ಅದಾದಮೇಲೆ ಆರ್ಥೋಪೆಡಿಯಾಕ್ಸ್. ಆರ್ಥೋಸ್ ಅಂದರೆ ನೇರ, ಸ್ಟ್ರೇಟ್ ಅಂತ ಅರ್ಥ. ಆರ್ಥೋಸ್ ಅಂದರೆ ಅದ್ರ ಜೊತೆ ಪಾಯ್ಡೋಸ್ ಮಗು, ಎರಡೂ ಸೇರಿ ಆರ್ಥೋಪೆಡಿಸ್ಟ್ ಆಗಿದೆ. ಹಿಂದಿನ ಕಾಲದಲ್ಲಿ ಚಿಕ್ಕ ಮಕ್ಕಳು ಹುಟ್ಟಿರ್ತಿದ್ವಲ್ಲ, ಅವುಗಳಿಗೆ ಒಂಚೂರು ಬೆನ್ನು ಮೂಳೆ ವಕ್ರವಾಗಿರ್ತಿತ್ತು. ಅದನ್ನು ನೇರ ಮಾಡತಕ್ಕಂಥ ಕೆಲಸ ಇವ್ರದ್ದಾಗಿತ್ತು. ಬೆನ್ನು ಮೂಳೆನ ನೇರ ಮಾಡೋದ್ರಿಂದ ಅವರಿಗೆ, ಅದು ಚಿಕ್ಕ ಮಕ್ಕಳ ಬೆನ್ನು ಮೂಳೆಯನ್ನು ನೇರ ಮಾಡ್ತಿದ್ದರಿಂದ ಅವರಿಗೆ ಆರ್ಥೋ ಅಂದರೆ ಸ್ಟ್ರೇಟ್ ಮತ್ತು ಆಮೇಲೆ ಪಾಯ್ಡೋಸ್ ಎರಡೂ ಸೇರಿ ಆರ್ಥೋಪೆಡಿಸ್ಟ್ ಅಂದರೆ ಮೂಳೆ ತಜ್ಞ ಅಂತಕ್ಕಂಥ ಶಬ್ದ ಹುಟ್ಕೊಂಡಿದೆ. ಇದಾಯಿತು. ಈಗ ಒಬ್ಬೊಬ್ಬರಿಗೆ ಹಲ್ಲುಗಳು ವಕ್ರವಾಗಿರುತ್ತೆ, ಅದನ್ನು ಸ್ಟ್ರೇಟ್ ಅಥವಾ ನೇರ ಮಾಡೋರಿಗೆ ಏನಂತಾರೆ ಅಂದರೆ ಆರ್ಥೋಡಾಂಟಿಸ್ಟ್ ಅಂತಾರೆ. ಆರ್ಥೋ ಅಂದರೆ ನೇರ, ಡಾಂಟೋಸ್ ಅಂದರೆ ಹಲ್ಲು. ಆರ್ಥೋಡಾಂಟಿಸ್ಟ್ ಅಂದರೆ ಹಲ್ಲುಗಳನ್ನು ನೇರವಾಗಿ ಮಾಡ್ತಾರೆ. ಅಂದರೆ ನಿಮ್ಮ ಬೈಟಿಂಗ್ ಎಬಿಲಿಟಿನ ಮತ್ತು ಅದೇ ನಿಮ್ಮ ಬೈಟಿಂಗ್ ಎಬಿಲಿಟಿ, ಅದಾದಮೇಲೆ ಬಕ್ಕಲ್ ಕ್ಯಾವಿಟಿನ ಎಲ್ಲ ಅಡ್ಜಸ್ಟ್ ಮಾಡೋರು ಆರ್ಥೋಡಾಂಟಿಸ್ಟ್ ಅನ್ನುವಂಥವ್ರು. ಇದಾದ ನಂತರ ನೆಕ್ಸ್ಟ್ ಬರೋ ಶಬ್ದನೇ ನ್ಯೂರೋಲಜಿಸ್ಟ್. ನ್ಯೂರೋ ಅಂದರೆ ನಾವೀಗಾಗಲೇ ನೋಡಿದ್ದೀವಿ ನರಮಂಡಲ ಅಂತಂದು. ಇದರಲ್ಲಿ ನ್ಯೂರಲ್ಜಿಯಾ ಅಂತ ಬರುತ್ತೆ. ಅಲ್ಜಿಯಾ ಪದದ ಅರ್ಥ ಪೇನ್ ಅಂತ, ಅಂದರೆ ನೋವು.
ಅಂದರೆ ನರಮಂಡಲದಲ್ಲಿ ನೋವು ಅಂದರೆ ಪೇನ್ ಅಲಾಂಗ್ ದ ನರ್ವ್ಸ್ ಕಂಡ್ರೆ ಅದಕ್ಕೆ ನ್ಯೂರಲ್ಜಿಯಾ ಅಂತ ನಾವು ಪದ ಯೂಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ನ್ಯೂರಿಟಿಸ್ ಅಂತ ಬರುತ್ತೆ, ಅಂದರೆ ಇನ್ಫ್ಲೇಷನ್ ಆಫ್ ದ ನರ್ವ್, ಅಂದರೆ ನರಮಂಡಲ ಬಾವಾಗುತ್ತೆ, ಏನೋ ಒಂದು ಹೇಟ್ ಬಿದ್ದು ಆ ಜಾಗದಲ್ಲಿ ಒಂಚೂರು ಎತ್ತರ ಗುಮಟೆ ಆಗುತ್ತೆ, ಅದಕ್ಕೆ ನಾವು ನ್ಯೂರಿಟಸ್ ಅಂತ ಕರಿತೀವಿ. ಇದು ನರಮಂಡಲದ ಬಾವು. ಅದಾದ ನಂತರ ನ್ಯೂರೋಸಿಸ್ ಅಂದರೆ ನರಮಂಡಲದ ದೌರ್ಬಲ್ಯ. ಇದು ಒಂದು ಅಬ್ನಾರ್ಮಲ್ ಕಂಡೀಷನ್. ಇಲ್ಲಿ ಪರ್ಸನ್ಸ್ ಯಾವ ರೀತಿ ಬಿಹೇವ್ ಆಗ್ತಾರೆ ಅಂದರೆ, ನ್ಯೂರೋಸಿಸ್ ಇದೆ ಇವನಿಗೆ ಅಂತ ಹೇಳಿದ್ರೆ ಆ ನ್ಯೂರೋಸಿಸ್ ಇರ್ತಕ್ಕಂಥ ಪರ್ಸನು ಪದೇ 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 ಹಣ ಎಣಿಸೋದು, ಅವ್ರ ಹತ್ರ ಜೇಬಲ್ಲಿರೋದು, ಹೇಳಿದ್ದನ್ನೇ ಪದೇ 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 ಹೇಳ್ತಿರ್ತಾರೆ. ಈ ರೀತಿಯಾಗಿ ಇರ್ತಕ್ಕಂಥ ಕಂಡೀಷನ್ಸ್ನ ನಾವು ನ್ಯೂರೋಸಿಸ್ ಅಂತ ಕರಿತೀವಿ. ಇದು ನರಮಂಡಲದ ದೌರ್ಬಲ್ಯ. ಇದಾದ ನೆಕ್ಸ್ಟ್ ಬರ್ತಕ್ಕಂಥ ಪದನೇ ಸೈಕೋಸಿಸ್. ಇವರಿಗೆ ಮನೋವೈದ್ಯರು ಸೈಕಿಯಾಟಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕು. ಅಂದರೆ ಇವರು ಮೆಂಟಲ್ ಅಂದರೆ ಕನೆಕ್ಷನ್ ಏನಿದೆಯಲ್ಲ, ನರಮಂಡಲದ ಕನೆಕ್ಷನನ್ನು ಕಂಪ್ಲೀಟಾಗಿ ಮೆದುಳಿನ ಜೊತೆ ಕಳ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಇಟ್ ಈಸ್ ಎ ಫುಲ್ ಬ್ಲೋನ್ ಮೆಂಟಲ್ ಡಿಸಾರ್ಡರ್ ಅಂತ ಸೈಕೋಸಿಸ್. ಅವರಿಗೆ ರಿಯಾಲಿಟಿ ಈಗ ಏನಿದೆ ಅನ್ನೋದರ ಜೊತೆಗಿನ ಸಂಬಂಧವನ್ನು ಮರ್ತೋಗಿ ಅವರದೇ ಲೋಕದಲ್ಲಿ ಬದುಕ್ತಿರ್ತಾರೆ. ಅವರಿಗೆ ನಾವು ಸೈಕೋ ಅಂತ ಕರಿತೀವಿ. ಅವರನ್ನು ನಾವು ಸೈಕಿಯಾಟಿಸ್ಟ್ ಅಥವಾ ಮನೋತಜ್ಞನ ಹತ್ರ ಕರ್ಕೊಂಡೋಗಿ ತೋರಿಸ್ಬೇಕಾಗತ್ತೆ. ಇವು ಇನ್ನೂ ಹೆಚ್ಚಿಗೆ ನಿಮಗೆ 10ರಿಂದ 15 ಪದಗಳು, ಅಂದರೆ ಮೂಲ ಡಾಕ್ಟ್ರಿಗೆ ಏನು ಕರಿತೀವಿ ಅನ್ನೋದ್ರ ಜೊತೆಗೆ ನಾವು ನೋಡಿದ್ರೆ ಇವು ಇನ್ನೂ 10-15 ಪದಗಳು ನಿಮ್ಮ ಬತ್ತಳಿಕೆಯಲ್ಲಿ ಸಿದ್ಧವಾಗಿದ್ದಾವೆ. ಹತ್ತತ್ರ ಏನಿಲ್ಲ ಅಂದರೂ ಈಗ ನಾವು 2 ಕ್ಲಾಸ್ನಿಂದ 50 ಪದಗಳನ್ನು ಕಲ್ತಿದ್ದೀವಿ. ಇವನ್ನು ಚೆನ್ನಾಗಿ ರಿವಿಷನ್ ಮಾಡಿದ್ದೆ ಆದಲ್ಲಿ ನಿಮಗೆ KPTCL ಜೂನಿಯರ್ ಅಸಿಸ್ಟೆಂಟ್ ಜೊತೆಗೆ ಇನ್ನಿತರ ಇಂಗ್ಲೀಷ್ ಎಕ್ಸಾಮ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಮುಂದಿನ ದಿನ ನಾವು ಮತ್ತೊಂದು ಕ್ಲಾಸ್ನಲ್ಲಿ ಭೇಟಿಯಾಗೋಣ. ನಿಮ್ಮ KS ಮ್ಯಾನಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಮಂಜುನಾಥ್ ನಿಡಸೇಶಿ. ಥ್ಯಾಂಕ್ ಯು.